ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರೋದು ಅಂತ ಹೇಳ್ತಾ, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನಾಯಿತು, UI ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಮೂವಿನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಮತ್ತು ಮೊನ್ನೆ ಏನೆಲ್ಲ ನಡೀತು ಅಂತ ಮಾತಾಡೋಣ. ಸೊ ಈ ನಡುವೆ 2 ಡೇಸದ್ದು ಯಾಕೆ ಬರ್ತಾಯಿದೆ ಅಂದರೆ, ಸಮ್ಟೈಮ್ಸ್ ಬ್ಯುಸಿ ಇರ್ತೀನಿ. ಸೊ ಒಂದಿನ ಮಾಡೋಕ್ಕಾಗಲ್ಲ, ಎರಡು ಸೇರಿಸಿ ಕಂಬೈನ್ ಮಾಡಿ ಕಂಟೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀನಿ. ಸೊ ಅದಕ್ಕೆ ಈಗ ನಿಮ್ಮ ಮುಂದೆ ಎರಡು ಸೇರಿಸಿ ಕಂಬೈನ್ ಆಗಿ ಬರುತ್ತೆ. ಇವತ್ತು ಥರ್ಸ್ಡೇದು ನಾಳೆ ಬರುತ್ತೆ, ನಾಳೆ ಖಂಡಿತ ಬರುತ್ತೆ. ಫ್ರೈಡೇದು ಕೂಡ ಸ್ಯಾಟರ್ಡೇ ಬರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ಓಕೆನಾ. ಸೊ ನಿನ್ನೆ ಏನೆಲ್ಲ ನಡೀತು, ಮೊನ್ನೆ ಬಗ್ಗೆ ಮಾತಾಡೋಣ. ಮೊನ್ನೆ ವರ್ತೂರ್ ಸಂತೋಷ್ ಅವರು, ತುಕಾಲಿ ಅವರು ಬಂದರು. ತನಿಷಾ ಡ್ರೋನ್ ಆದಮೇಲೆ ಅವರು ಬಂದು ನಾಮಿನೇಷನ್ ಮಾಡಿಸಿದ್ರು. ಸೊ ವರ್ತೂರ್ ಅವ್ರು ಕೊಟ್ಟಿದ್ದ ಸಂದೇಶ ನನಗೆ ಸಖತ್ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. ನಿಮಗೂ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಾಸ್ ಲಿಟ್ರಲಿ ಬ್ಲೋನ್ ಆ ಅಡ್ವೈಸ್ ಕೊಟ್ಟಾಗ ವರ್ತೂರ್ ಅವರು. ಸೊ ಅವ್ರು ಏನಂತಾರೆ ಅಂದರೆ, ವ್ಯಕ್ತಿತ್ವ ಇಟ್ಕೊಂಡು ಆಟಾಡಿ, ವ್ಯಕ್ತಿತ್ವನ ಕಳ್ಕೊಂಡು ಟಾಸ್ಕ್ಗೋಸ್ಕರ ಆಡಬೇಡಿ ಅಂತ. ಟಾಸ್ಕ್ ಆಡೋಂಗಿದ್ದಿದ್ರೆ ಒಲಿಂಪಿಕ್ಸ್ ಅವರೇ ಮನೆ ಒಳಗೆ ಇರ್ತಾಯಿದ್ರು ಅಂತ ಸೂಪರಾಗಿ ಹೇಳಿದ್ರು. ನೆಕ್ಸ್ಟ್ ನಾಮಿನೇಷನ್ ಅಂತ ಬಂದರೆ, ಈಗ ನಾಮಿನೇಷನಲ್ಲಿ ಒಂದು ಗ್ರೂಪ್ ಆಗಿಬಿಟ್ಟಿದೆ, ಓಕೆನಾ. ಅವ್ರು ಯಾರ್ಯಾರು ಮಾಡ್ತಾರೋ ಅವರವರೇ ನಾಮಿನೇಟ್ ಆಗೋದು. ಸೊ ನೀವು ಫಿಕ್ಸ್ ಆಗಿಬಿಡಿ ಯಾರ್ಯಾರು ನಾಮಿನೇಟ್ ಆಗ್ತಾರಂತ. ಅವರವರೇ ನಾಮಿನೇಟ್ ಆಗೋದು, ನೋ ಇಶ್ಯೂ. ಅವರವರೇ ಕ್ಲಿಯರ್ ಕಟ್ಟಾಗಿ ನಾಮಿನೇಟ್ ಆಗಿಬಿಡ್ತಾರೆ, ಓಕೆನಾ. ನೀವು ಕ್ಲಾರಿಟಿ, ನನಗೆ ಗೊತ್ತು. ಈಗ ನಾಮಿನೇಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವ್ರು ಹೋದರೆ ಇವ್ರನ್ನೇ ಮಾಡ್ತಾರೆ, ಇವ್ರು ಹೋದ್ರು ಇವ್ರನ್ನೇ ಮಾಡ್ತಾರೆ ಅಲ್ವಾ. ಧನ್ರಾಜ್ ಅವ್ರಿಗೆ ಮಾನವೀಯತೆ ಅನ್ನೋದನ್ನೇ ಮರ್ತೋಗಿದ್ದಾರೆ. ಫಸ್ಟು ಹನುಮಂತು ಬರೋಕ್ಕಿಂತ ಮುಂಚೆ ಅವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾಯಿದ್ರು ಅನ್ನೋದನ್ನು ಮರ್ತೋಗಿದ್ದಾರೆ. ತ್ರಿವಿಕ್ರಮ್ ಅವ್ರು ಮಾಡ್ತಾಯಿದ್ದಿತ್ತು. ಸೊ ಈಗ ಇವರು ಅವ್ರನ್ನೇ ಏನೋ ಅಂದರು, ಪುಕ್ಲ ಅಂತ ಮಾತಾಡ್ತೀಯ ನೀನು. ಎಂಥ ಮಾತು, ಯಾರ ಬಾಯಲ್ಲಿ ಎಂಥ ಮಾತು, ಓ ಮೈ ಗಾಡ್, ಪುಕ್ಲ. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ರಜತನ್ನ ಫೇಸ್ ಮಾಡೋಕ್ಕಾಗಿಲ್ಲ, ಕೂತ್ಕೊಂಡು ಮಾತಾಡ್ತೀಯ ಪುಕ್ಲ ಅಂತ. ನಾಮಿನೇಷನ್ ರೀಸನ್ ಕೊಟ್ಟಿದ್ಯಾ ಅಂದಮೇಲೆ ನಿಂತ್ಕೋ ಸ್ಟ್ಯಾಂಡು. ಏನೇನೋ ಮಾಡ್ತೀಯ. ಮಿಸ್ ಆಗಿದ್ರೆ ಹೊಡೆದ್ಬಿಟ್ಟಿರೋನು ರಜತ್. ತಪ್ಪು ರಜತ್ನು ನಾನೇನು ವಹಿಸ್ಕೊಂಡು ಮಾತಾಡ್ತಾಯಿಲ್ಲ, ತಪ್ಪು ಅದು. ಸೊ ನಾಮಿನೇಷನ್ ಯಾರ್ಯಾರಾದರು ಅಂದರೆ, ಇಡೀ ಮನೆಯೇ ಆಯಿತು ಆಲ್ಮೋಸ್ಟು. ಮೋಕ್ಷಿತ್ ಅವರು ಕೂಡ ಆದರು. ಸೇವ್ ಆಗಿರೋದು ಬಂದು ಐಶ್ವರ್ಯ. ನೋಡಿ, ಇದನ್ನೇ ಅಲ್ವ ಅದೃಷ್ಟ ಅನ್ನೋದು. 2 ವಾರ ಎಲಿಮಿನೇಷನ್ ಇಲ್ಲ, ಈಗ ಡೈರೆಕ್ಟ್ ಇವಾಗ ನಾಮಿನೇಟೇ ಆಗಿಲ್ಲ. ನೋಡಿ ಅದೃಷ್ಟ, ಇದು ಅದೃಷ್ಟ ಕುಲಾಯಿಸೋದು ಅಂದರೆ. ಸೊ ಅವ್ರು ಸೇವ್ ಆದರು. ಇನ್ನೊಬ್ರು ಯಾರೋ ಸೇವ್ ಆದ್ರಪ್ಪ, ಮಂಜಣ್ಣ ಸೇವ್ ಆದರು ಅಷ್ಟೇ. ಸುರೇಶ್ ಅವರು, ಇನ್ನೆಲ್ಲರೂ ನಾಮಿನೇಟ. ಗೌತಮಿ ಅವರು ಆ್ಯಸ್ ಎ ಕ್ಯಾಪ್ಟನ್ ಸೇವ್ ಆದರು. ಇನ್ನೆಲ್ಲರೂ ನಾಮಿನೇಟಿಗೆ ಯಾರು ಹೋಗ್ತಾರೆ ಅಂತ ಕ್ಲಿಯರ್ ಪಿಕ್ಚರ್ ಇದೆ, ಧನ್ರಾಜ್ ಅಥವಾ ಚೈತ್ರ ಅಲ್ವಾ. ಸೊ ಅಷ್ಟಾಯಿತು. ನೆಕ್ಸ್ಟ್ ಕಮಿಂಗ್ ಆನ್ ಟು ಟೀಮ್ ಮಾಡಿದ್ರು. ನೆಕ್ಸ್ಟು ಬಿಗ್ ಬಾಸಲ್ಲಿ ಟೀಮ್ ಹೆಂಗಿದೆ ಅಂದರೆ, ಮಂಜಣ್ಣ, ತ್ರಿವಿಕ್ರಮು, ಭವ್ಯ ಮೋಕ್ಷಿತ, ಚೈತ್ರ, ಧನ್ರಾಜು, ಗೌತಮಿ, ಮನಸ್ತಾಪ ಇರೋರೆಲ್ಲ ಒಂದು ಟೀಮು. ನೆಕ್ಸ್ಟು ರಜತ್, ಶಿಶಿರ್, ಐಶ್ವರ್ಯ, ಭವ್ಯ, ಸುರೇಶ್, ಹನುಮಂತು. ಯಾರು ವಿನ್ ಆಗ್ತಾರೆ ಅಂತ ಕ್ಲಿಯರ್ ಪಿಕ್ಚರ್ ಅಲ್ಲೇ ಗೊತ್ತಾಗೋಯ್ತು. ಆಬ್ವಿಯಸ್ಲಿ ಹನುಮಂತು ಟೀಮೇ ವಿನ್ ಆಗೋದು, ಓಕೆನಾ. ಅಷ್ಟು ವೀಕ್ ಟೀಮ್ ಇದೆ. ಇನ್ನೊಂದು ಟೀಮ್ ಗೌತಮಿ ಅವ್ರ ಟೀಮ್ ವೀಕೆಸ್ಟ್ ಟೀಮ್. ನಾನು ಪಕ್ಕ ಹೇಳ್ತೀನಿ, ವೀಕೆಸ್ಟ್ ಟೀಮ್ ಅಲ್ವಾ. ನೀವು ಒಪ್ಕೊಂಡಿರೋ ಬಿಡಿ, ಇದು ನನ್ನ ಒಪಿನಿಯನು. ಪಕ್ಕ ವೀಕೆಸ್ಟ್ ಟೀಮ್ ಗೌತಮಿ ಟೀಮ್. ಯಾಕಂದರೆ ಅವ್ರು ಮೆಂಟಲಿ ಯಾರೂ ಸ್ಟ್ರಾಂಗ್ ಇಲ್ಲ ಆ ಟೀಮಲ್ಲಿ. ಯಾಕಂದರೆ ಎಲ್ರಿಗೂ ಮನಸ್ತಾಪ ಇದೆ, ಈಗೋ ಜಾಸ್ತಿ ಇರುತ್ತೆ ಆ ಟೀಮಲ್ಲಿ ಅಂತ ನಂಗೆ ಗೊತ್ತಾಗುತ್ತೆ. ನೆನ್ನೆನೇ ಶಿಶಿರೆಲ್ಲ ಮೋಕ್ಷಿತಾಗಿ ಅಡ್ವೈಸ್ ಮಾಡ್ತಾಯಿದ್ದಾರೆ. ಅದು ಆಪೋನೆಂಟಾಗಿ ಅವ್ರೇನು ಮಾತಾಡ್ತಾಯಿಲ್ಲ ಅಂದರೆ ಏನದು, ಈಗೋ ಅಷ್ಟೇ. ಆ ಟಾಸ್ಕು ಏನಂತ ಟಾಸ್ಕ್ ಇದೆ ಅದು. ಒಂದು ದಿನ ನಾಮಿನೇಷನ್ ಮಾಡ್ತೀರಾ, 5 ನಿಮಿಷ ಟಾಸ್ಕ್ ಕೊಡ್ತೀರಾ. 5 ನಿಮಿಷ ಟಾಸ್ಕ್ ಕೊಡ್ತೀರಾ ಅಲ್ವಾ. ಚಿಕ್ಕ ಮಕ್ಳು ಟಾಸ್ಕ್ ಕೊಟ್ಟಿದ್ದಾರೆ ಗುರು, ಚಿಕ್ಕ ಮಕ್ಳು ಟಾಸ್ಕು. ಆ ಚಿಕ್ಕ ಮಕ್ಳ ಟಾಸ್ಕ್ನೂ ನೆಟ್ಟಿಗೆ ಆಡೋಕ್ಕೆ ಬರೋಲ್ಲ ಇವರಿಗೆ. ಕೊಡೋದೇ ವಾರಕ್ಕೆ ಈ ನಡುವೆ 2 ಟಾಸ್ಕು.
ಅದನ್ನಿಕ್ಕೊಂಡು ಟಿ ಆರ್ ಪಿ ಬರ್ಸ್ಕೊತಾ ಇದ್ದಾರೆ. ಏನಂದು ನಂಗಂತೂ ಒಂಚೂರು ಅರ್ಥ ಆಗ್ತಾಯಿಲ್ಲ. ಸೊ 1.5 ದಿನ ನಾಮಿನೇಷನ್, ಇದೇ ಫಸ್ಟ್ ಸೀಸನ್ ನಾನು ನೋಡ್ತಾ ಇರೋದು. 1.5 ದಿನ, 2 ದಿನ, 3 ದಿನ ನಾಮಿನೇಷನ್ಗೆ ಇಕ್ಕೊತಾರೆ. ಸೊ ಟಾಸ್ಕ್ ಅನ್ನೋದು ಇರೋದೇ ಇಲ್ಲ. ಸೊ ಇವಾಗ ನೋಡಿ, ಇವತ್ತು ಗುರುವಾರ ಆಗೋಯ್ತು ಟಾಸ್ಕು, ನಾಳೆ ಮತ್ತೆ ಶುಕ್ರವಾರ, ನಾಳೆ ಕ್ಯಾಪ್ಟನ್ಸಿ ಆಗೋಯ್ತು, ಮುಗೀತು, ವೀಕ್ ಡೇಸ್ ಮುಗೀತು. ಏನು ಮಾಡ್ತಾಯಿದ್ದೀರಾ? ಬಿಗ್ ಬಾಸು ಕ್ಲೀನಾಗಿ ಪ್ಲ್ಯಾನ್ ಮಾಡ್ತಾಯಿಲ್ಲ, ಒಳಗೆ ಇರೋರು ಸರಿಯಿಲ್ಲ. ಮಂಜು ಅವರು ಗೌತಮಿ ಅವ್ರ ಮಧ್ಯೆ ಈಗೇನೋ ಕಿತ್ಕೊಂಡಿದೆ, ಅದೇನೋ ನನಗಂತೂ ಗೊತ್ತಿಲ್ಲ, ಮನಸ್ತಾಪ. ಸೊ ವಿತ್ ದಿಸ್ ಐ ಆಮ್ ಎಂಡಿಂಗ್ ಮೈ ಕಾಂಟೆಂಟ್. ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಮತ್ತೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದರೆ ಫೋರ್ಸ್ ಇಲ್ಲ, ಓಕೆನಾ? ಸೊ ಇನ್ನೊಂದು ಹೇಳೋದು ಮಾಡ್ತೆ, ಧನ್ರಾಜ್ ಅವ್ರ ಬಗ್ಗೆ ಹೇಳೋದು ಮಾಡ್ತೆ. ನೀವು ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಆಟ ನೀವು ಆಡಿ ಅಂತ ಹೇಳ್ತಾ, ಧನ್ರಾಜ್ ಅವರೇ, ನೀವು ಯಾಕೋ ನನಗೆ ಅನಿಸ್ತಾ ಇದೆ ಈ ವಾರ ನೀವೇ ಅಂತ. ಯಾಕಂದರೆ ನಿಮ್ಮದು ವಾಯ್ಸ್ ಕೂಡ ಇಲ್ಲ, ಟಾಸ್ಕ್ ಕೂಡ ಇಲ್ಲ. ಚೈತ್ರ ಅವ್ರದ್ದು ವಾಯ್ಸ್ ಇದೆ, ಸೊ ಅವ್ರು ನಿಕ್ಕೊಂತಾರೆ, ಯೋಚನೆ ಮಾಡಬೇಡಿ. ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?